ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 43ನೇ ವಚನ. ಆದದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ಹೇಳುತ್ತಿದೆ. ಯಾಕೆ ದೇವರ ರಾಜ್ಯವು ನಮ್ಮಿಂದ ತೆಗೆಯಲ್ಪಡುತ್ತಿದೆ ಎಂದು ನೋಡುವುದಾದರೆ, ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳದೆ, ದೇವರು ಕೊಟ್ಟ ಜವಾಬ್ದಾರಿಯನ್ನು ನೆರವೇರಿಸದೆ, ದೇವರ ಚಿತ್ತದಂತೆ ನಾವು ನಡೆಯದೇ ಇರುವುದರಿಂದ ದೇವರ ರಾಜ್ಯವು ನಮ್ಮಿಂದ ತೆಗೆಯಲ್ಪಡುತ್ತದೆ. ಹಾಗೆ ಯಾರು ದೇವರ ಚಿತ್ತಕ್ಕೆ ನಡೆದು ದೇವರು ಕೊಟ್ಟ ಜವಾಬ್ದಾರಿಯನ್ನು ನೆರವೇರಿಸುತ್ತಾರೋ ಅಂಥವರಿಗೆ ದೇವರ ರಾಜ್ಯವು ಕೊಡುತ್ತೇನೆ ಎಂದು ಹೇಳುತ್ತಿದ್ದಾರೆ. ಅದೇ ರೀತಿಯಾಗಿ ನಾವು ಸಹ ದೇವರ ಚಿತ್ತದಂತೆ ನಡೆದು ದೇವರು ಕೊಟ್ಟ ಜವಾಬ್ದಾರಿಯನ್ನು ನೆರವೇರಿಸುವರಾಗಬೇಕು. ಎಲ್ಲರೂ ಪ್ರಾರ್ಥಿಸೋಣ. ಪರಿಶುದ್ಧನು, ಉನ್ನತನು, ನೀತಿವಂತನೂ ಆದ ದೇವರೇ, ನಿನಗೆ ಸ್ತೋತ್ರನಪ್ಪ. ಕೊಟ್ಟಿರುವಂಥ ಈ ವಾಕ್ಯವನ್ನು ನಿನ್ನ ಕರಗಳಿಗೆ ಒಪ್ಪಿಸಿದ್ದೇನಪ್ಪ. ಕೇಳುತ್ತಿರುವಂಥ ಮಕ್ಕಳನ್ನು ಸಹ ನಿನ್ನ ಕರಗಳಿಗೆ ಒಪ್ಪಿಸಿದ್ದೇನಪ್ಪ. ಎಲ್ಲರನ್ನು ಮುಟ್ಟಿ ಆಶೀರ್ವದಿಸಿ ನಡೆಸಿರಿ ಎಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡ್ತಂದೆ ದೇವರೇ.